ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯ ಮಂಗಳವಾರ. ಬಿಜೆಪಿಯೂ ಪ್ರತಿಭಟನೆ, ಕಾಂಗ್ರೆಸ್ಸೂ ಪ್ರತಿಭಟನೆ, ಜೆಡಿಎಸ್ ಕೂಡ ಜಾಯಿನ್ ಆಗಿದ್ರು. ಕಾಂಗ್ರೆಸ್ನವ್ರದ್ದು ನರೇಗಾ ಅನ್ನುವ ಅತ್ಯದ್ಭುತ ಕಾನ್ಸೆಪ್ಟ್ ಅನ್ನು ರದ್ದು ಮಾಡಿ, ನಿಮಗೆ ಬೇಕಾದಂಗೆ ಹೆಸರು ಚೇಂಜ್ ಮಾಡಿ, ರೇಷು ಚೇಂಜ್ ಮಾಡಿ, ಗ್ರಾಮೀಣ ಜನರ ಬದುಕಿಗೆ ಕೊಳ್ಳೆ ಇಡುವಂತಹ ರೂಲ್ಸ್ ಗಳಂತಂದು ವಿಬಿಜಿ ರಾಮ್ಜಿ ಅಂತ ಏನೇನೋ ಕಾಯ್ದೆ ತಂದಿರಲ್ರಿ, ನಾವು ಬಿಡಲ್ಲ, ಅದಕ್ಕೆ ಹೋರಾಟ ಮಾಡ್ತೀವಿ ಅಂತ ಅವರು ಪ್ರೊಟೆಸ್ಟ್ ಮಾಡಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರಗಳು ತಾಂಡವಾಡ್ತಾ ಇದೆ, ಅಭಿವೃದ್ಧಿ ಝೀರೋ ಅಂತ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಕೈ ಜೋಡಿಸಿಕೊಂಡು ಪ್ರತಿಭಟನೆಗೆ ಅವರು ಕೂಡ ಮುಂದಾದರು. ಸೊ ಈ ಪ್ರತಿಭಟನಾ ಮಂಗಳವಾರವನ್ನ ರಾಜಕೀಯ ನಾಯಕರುಗಳು ಹೇಗೆ ವಿಶ್ಲೇಷಣೆ ಮಾಡ್ತಾರೆ, ಪಕ್ಷದ ವಕ್ತಾರರು ಏನಾಗಿದೆ, ಈಗ ಗಾಂಧಿ ಹೆಸರು ತೆಗೆದು ರಾಮ ಅಂತ ಬದಲಾಯಿಸಿದ್ದೇ ಕಾಂಗ್ರೆಸ್ಗೆ ಸಹಿಸ್ಕೊಳಕ್ ಆಗ್ತಾ ಇಲ್ವಾ, ಅಥವಾ ಅದರಲ್ಲಿರುವಂತಹ ಕೆಲವೊಂದು ಲೋಪದೋಷಗಳನ್ನು ಹುಡುಕಿದಾರ, ಅದನ್ನ ಸರಿ ಮಾಡಿ ಅಂತ ಕೇಳ್ತಾರ, ಅಥವಾ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅನ್ನಂಗೆ ಇನ್ನೇನು ಏಪ್ರಿಲ್ 1ರಿಂದ ಬರ್ತಾ ಇದೆ, ಅದು ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ತಲೆಗೆ ಪೇಟವನ್ನೆಲ್ಲ ಕಟ್ಟಿದ್ರೆ ಏನಾದರೂ ಚೇಂಜಸ್ ಆಗುತ್ತಾ? ಬಿಜೆಪಿ ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳುತ್ತೆ?